ಇನ್ನು ರಾಜ್ಯದಲ್ಲಿ ಕೊರೋನಾ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಸುಮಾರು 36 ಜನರಿಗೆ ಕೊರೋನಾದ ಉಪತಳಿ JN.1 ಇರೋದು ಗೊತ್ತಾಗಿದೆ. ಹೀಗಾಗಿ ಸರ್ಕಾರ ಈಗಲಿಂದನೇ ಅಲರ್ಟ್ ಆಗ್ತಾ ಇದೆ. ದಿನದಿಂದ ದಿನಕ್ಕೂ ಆತಂಕ, ಕ್ಷಣ ಕ್ಷಣಕ್ಕೂ ಭೀತಿ. ಅದ್ಯಾವ ಮೂಲೆಯಿಂದ ದಂಡೆತ್ತಿ ಬರುತ್ತೋ, ಈ ಕ್ರೂರಿ ಹೆಮ್ಮಾರಿ ಅದೆಂತಹ ಕರಾಳ ಹೆಜ್ಜೆ ಇಡುತ್ತೋ ಅಂತ ರಾಜ್ಯದ ಜನರು ನಿನ್ನೆಯಿಂದಲೂ ಜೀವ ಭಯದಲ್ಲಿ ಬದುಕುವಂತಾಗಿದೆ. ಯಾಕಂದ್ರೆ ಹೊಸ ಅವತಾರದಲ್ಲಿ ಮರಣ ಶಾಸನ ಬರೆಯೋಕೆ ಹೊಂಚು ಹಾಕಿರುವ ಕೊರೋನಾ ಉಪತಳಿ JN.1 ರಾಜ್ಯದಲ್ಲಿ 35 ಮಂದಿ ದೇಹ ಹೊಕ್ಕರಿಸಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಮಾಹಿತಿ ನೀಡಿದ್ದು ಕಟ್ಟೆಚ್ಚರವಾಗಿರುವಂತೆ ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಕೊರೋನಾ JN.1 ಅಬ್ಬರ ಜೋರಾಗಿದೆ. ಬೆಂಗಳೂರು ನಗರವೊಂದರಲ್ಲೇ 20 JN.1 ಕೇಸ್ಗಳು ಪತ್ತೆಯಾಗಿದ್ರೆ ಮೈಸೂರಿನಲ್ಲಿ 4, ಮಂಡ್ಯದಲ್ಲಿ 3, ರಾಮನಗರದಲ್ಲಿ 1, ಬೆಂಗಳೂರು ಗ್ರಾಮಾಂತರದಲ್ಲಿ 1, ಕೊಡಗಿನಲ್ಲಿ 1, ಚಾಮರಾಜನಗರದಲ್ಲಿ 1 JN.1 ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲೇ JN.1 ಕೇಸ್ ಹೆಚ್ಚಾಗಿ ಪತ್ತೆಯಾದ ಹಿನ್ನೆಲೆ ಎಚ್ಚೆತ್ತುಕೊಂಡ ಬಿಬಿಎಂಪಿ ಇಂದು ಸದಾಶಿವನಗರದಲ್ಲಿ ಸ್ಯಾನಿಟೈಸ್ ಸ್ಪ್ರೇ ಮಾಡಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಸುತ್ತಮುತ್ತ ಸಿಂಪಡಣೆ ಮಾಡಲಾಯಿತು. JN.1 ಎಂಟ್ರಿ ಹಿನ್ನೆಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಂದು ಕೂಡ ಕೊರೋನಾ ಸಂಪುಟ ಉಪಸಮಿತಿ ಸಭೆ ನಡೆಸಿದ್ದು, ಸಭೆಯಲ್ಲಿ JN.1 ನಿಯಂತ್ರಣ ಮಾಡುವ ಸಂಬಂಧ ಚರ್ಚೆ ಮಾಡಿತು. ಇನ್ನು ಸಭೆಗೂ ಮುನ್ನ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡ್ತೇವೆ, ಆದರೆ ನಿರ್ಬಂಧನೆ ಹಾಕುವುದಿಲ್ಲ ಅಂತ ಹೇಳಿದ್ರು. ಕೋವಿಡ್ ಬಂದಿರೋದು ಈಗ ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದ್ವಿ. ಈಗ ನಿನ್ನೆಗೆ 3,500 ನಿನ್ನೆ ಮಾಡಿದ್ದು, ಇವತ್ತು ಇನ್ನೂ ಆಗ್ತದೆ. ಕನಿಷ್ಠ 5,000 ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ಹೆಚ್ಚು ಕೇಸಸ್ ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮಗೆ ಪಾಸಿಟಿವ್ ಮತ್ತು ಎಷ್ಟಿದೆ ಅಂತ ಗೊತ್ತಾಗ್ತದೆ. ಯಾವುದೇ ರೀತಿಯ ಬೇರೆ ನಿರ್ಬಂಧನೆ ಹಾಕುವಂಥದ್ದು ಏನು ಮಾಡಿಲ್ಲ. ಇನ್ನು ರೂಪಾಂತರಿ JN.1 ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಸಚಿವರಿಂದ ಮಾಹಿತಿ ಪಡ್ಕೊಂಡ್ರು. ಕೊರೋನಾ ಹೆಚ್ಚಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಿಎಂ ಖುದ್ದು ಆರೋಗ್ಯ ಇಲಾಖೆಗೆ ಸೂಚಿಸಿದ್ರು. ಇತ್ತ ಕಲಬುರಗಿಯಲ್ಲಿ 1.5 ವರ್ಷದ ಬಳಿಕ ಕೊರೋನಾ ಮತ್ತೆ ಕಾಣಿಸಿಕೊಂಡಿದೆ. ಮುಂಬೈನಿಂದ ಚಿಕಿತ್ಸೆಗೆಂದು ಬಂದಿದ್ದ ಬಾಲಕಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು, ಈ ಬಗ್ಗೆ ಕಲಬುರಗಿ DHO ಡಾಕ್ಟರ್ ರಾಜಶೇಖರ್ ಮಾಲಿ ಮಾಹಿತಿ ನೀಡಿದ್ದಾರೆ. ಕ್ಷಯರೋಗ ಚಿಕಿತ್ಸೆಗಾಗಿ ಜಿಮ್ಸ್ನಲ್ಲಿ ದಾಖಲಾಗಿದ್ದ 8 ವರ್ಷದ ಬಾಲಕಿಗೆ ಹೆಮ್ಮಾರಿ ಅಂಟಿದೆ. ವಿಜಯನಗರ ಜಿಲ್ಲೆಯಲ್ಲಿ ಇಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಸಂಕ್ಲಾಪುರ ಹಾಗೂ ಜಂಬುನಾಥ ಪ್ರದೇಶದ ಮಹಿಳೆಯರಿಗೆ ಕೊರೋನಾ ತಗುಲಿದ್ದು, ಮಹಿಳೆಯರ ಸಂಪರ್ಕದಲ್ಲಿರುವವರನ್ನ ಎಚ್ಚರವಾಗಿರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಮೊದಲೇ ಈಗ ಚಳಿಗಾಲ ಬೇರೆ, ಇಂಥ ಟೈಮ್ನಲ್ಲಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಕೊಂಚ ಹೆಚ್ಚಾಗಿಯೇ ಜಾಗೃತಿ ವಹಿಸಬೇಕು. ಹೀಗಿರುವಾಗ ಕೊರೋನಾ ಕೂಡ ಕರಾಳ ಹೆಜ್ಜೆ ಇಟ್ಟಿದ್ದು, ಜನರು ನಿರ್ಲಕ್ಷ್ಯ ಮಾಡಿದ್ರೆ ಒಳಿತು. ಬ್ಯೂರೋ ರಿಪೋರ್ಟ್ TV9.